Controversy, controversy, controversy. I don't like controversy, but controversy likes me. ಎಸ್ ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಏನಪ್ಪಾ ಇದು ಯಶ್ ಸಿನಿಮಾ ಮಾದರಿಯ ಡೈಲಾಗ್ ಹೊಡಿತಾ ಇದ್ದಾರೆ ಆಂಕರ್ ಅನ್ಕೋಬೇಡಿ. ಯಾಕಂತಂದ್ರೆ ನಾನು ಇವಾಗ ಹೇಳ್ತಾ ಇರೋದು ಯಶ್ ಫ್ಯಾಮಿಲಿ ಸ್ಟೋರಿನೇ. ಒಂದ್ ರೀತಿಯಲ್ಲಿ ಕಾಂಟ್ರವರ್ಸಿಗೆ ಯಶ್ ಫ್ಯಾಮಿಲಿ ಹತ್ರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈ ಸ್ಟೋರಿ ಕೇಳೋದ್ರಿಂದ ನಿಮ್ಗೆ ಮೂಡಬಹುದು. ಏನಪ್ಪಾ ಈ ಸ್ಟೋರಿ ಅಂತೀರಾ? ಹೇಳ್ತೀನಿ ಕೇಳಿ. ರಾಕಿಂಗ್ ಸ್ಟಾರ್ ಯಶ್ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. ರಾಕಿ ಬಾಯ್ ವಿವಾದಗಳಿಂದ ಯಾವಾಗ್ಲೂ ದೂರ. ಆದ್ರೆ ರಾಕಿಂಗ್ ಸ್ಟಾರ್ ತಮ್ಮ ಚಿತ್ರಕ್ಕಿಂತ ತಾಯಿ ವಿಚಾರಕ್ಕೆ ಹೆಚ್ಚು ಸುದ್ದಿ ಆಗ್ತಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಹಣಕಾಸಿನ ವಿವಾದದಿಂದ ಹಿಡಿದು ಇದೀಗ ಹಾಸನದ ಮನೆಯ ಭೂ ಒತ್ತುವರಿ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಯಶ್ ತಾಯಿಯವರು. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಎಷ್ಟು ಸುದ್ದಿಯಲ್ಲಿರ್ತಾರೋ ಇಲ್ವೋ, ಆದ್ರೆ ಅವರ ತಾಯಿ ಮಾತ್ರ ಸಖತ್ ಸುದ್ದಿಯಲ್ಲಿರ್ತಾರೆ. ಸಿನಿಮಾ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಗೆ ಗ್ರಾಸವಾಗುತ್ತಲೇ ಇದ್ದಾರೆ. ಯಶ್ ತಾಯಿ ಪುಷ್ಪಾ ಅವರನ್ನ ಈಗ ಕಾಂಟ್ರವರ್ಸಿ ಪುಷ್ಪ ಅಮ್ಮ ಅಂತಲೇ ಕರೀತಿದ್ದಾರೆ. ಯಾಕೆಂದ್ರೆ ಈ ಮೊದಲು ಬಾಡಿಗೆ ಮನೆ ವಿಚಾರದಲ್ಲಿ ಪುಷ್ಪಾ ಅವರು ಕಾಂಟ್ರವರ್ಸಿ ಆಗಿದ್ರು. ಈ ಹಿಂದೆ ಅವರು ಇದ್ದ ಬಾಡಿಗೆ ಮನೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಮನೆಗೆ ಬಾಡಿಗೆ ಕೇಳೋಕೆ ಅಂತ ಮನೆಗೆ ಹೋದ್ರೆ ಮನೆ ಮಾಲೀಕರ ಮೇಲೆ ದಬ್ಬಾಳಿಕೆ ಮಾಡಿ ಗೆಟ್ ಔಟ್ ಅಂತ ಹೊರಗೆ ಕಳುಹಿಸಿ ಜೀವ ಬೆದರಿಕೆ ಕೂಡ ಹಾಕ್ತಿದ್ದಾರಂತೆ ಯಶ್ ತಾಯಿ ಪುಷ್ಪಾ. ಹಾಗಂತ ಮನೆ ಮಾಲೀಕರಾಗಿರುವ ಡಾಕ್ಟರ್ ಮುನಿಪ್ರಸಾದ್ ಹಾಗೂ ಡಾಕ್ಟರ್ ವನೋಜ ಆರೋಪಿಸಿದ್ರು. ಹಾಗೆಯೇ ಇದೇ ವಿಚಾರವಾಗಿ ಗಿರಿನಗರ ಪೊಲೀಸ್ ಸ್ಟೇಷನ್ ಮತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಕೂಡ ನಟ ಯಶ್ ಮತ್ತು ಕುಟುಂಬದ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ತದನಂತರ ಮನೆ ಖಾಲಿ ಮಾಡಲು ಸಾಕಷ್ಟು ಖ್ಯಾತೆ ತೆಗೆದು ಮನೆ ಖಾಲಿ ಮಾಡುವ ಮುನ್ನ ಮನೆಯಲ್ಲಿನ ವಸ್ತುಗಳನ್ನ ಕೂಡ ಒಡೆದು ಹಾಕಿ ಮನೆಯನ್ನ ಸಂಪೂರ್ಣ ಧ್ವಂಸ ಮಾಡಿದ್ರು ಎಂದು ಮನೆ ಮಾಲೀಕರು ಹೇಳಿಕೆ ಕೂಡ ನೀಡಿದ್ರು. ತದನಂತರ ಯಶ್ ತಾಯಿ ನಟಿ ಹಾಗೂ ಅವರ ತಂಗಿಯ ಮಗಳಾದ ದೀಪಿಕಾ ದಾಸ್ ವಿಚಾರವಾಗಿಯೂ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಕಾಂಟ್ರವರ್ಸಿಗೆ ಒಳಗಾಗಿದ್ರು. ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ ನಲ್ಲಿ ಖಾಸಗಿ ಮಾಧ್ಯಮಗಳ ಎದುರು ಅವಳಿಗೆ ನನ್ನ ಕಂಡರೆ ಭಯ, ಅವರಿಗೂ ನಮಗೂ ಆಗೋದೇ ಇಲ್ಲ, ಯಾವ ದೊಡ್ಡ ಹೀರೋಯಿನ್ ಅವಳು, ಯಾವ ಸಿನಿಮಾದಲ್ಲಿ ಸಾಧನೆ ಮಾಡಿದ್ದಾಳೆ ಅಂತ ಅವಳನ್ನ ಹಾಕಿಕೊಂಡು ಸಿನಿಮಾ ಮಾಡ್ತಾರೆ, ಸಂಬಂಧ ಆದ್ರೂ ಅವರನ್ನ ದೂರದಲ್ಲೇ ಇಟ್ಟಿದ್ದೀವಿ, ದೀಪಿಕಾ ದಾಸ್ ದೊಡ್ಡ ಹೀರೋಯಿನ್ ಅಲ್ಲ ಅಂತ ಹೇಳಿಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ದೀಪಿಕಾ ದಾಸ್ ಆಕ್ರೋಶಭರಿತ ಪೋಸ್ಟ್ ಹಾಕಿ ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಕೂಡ ಕಲ್ತಿರ್ಬೇಕು. ಇಲ್ಲಿಯವರೆಗೂ ಯಾರ ಹೆಸರನ್ನ ಹೇಳಿಕೊಂಡು ನಾನು ಬಂದಿಲ್ಲ, ಮುಂದೆನೂ ಕೂಡ ಅಂತಹ ಮಟ್ಟಕ್ಕೆ ನಾನು ಇಳಿಯಲ್ಲ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ. ಅದು ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ, ಅಥವಾ ಪುಷ್ಪಮ್ಮ ಆದ್ರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ, ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ, ಏನು ಸಾಧನೆ ಮಾಡದಿದ್ದರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ಬರೆದುಕೊಂಡಿರುವ ಪೋಸ್ಟ್ ಹಾಕಿಕೊಂಡಿದ್ರು. ಇನ್ನು ಇದೆಲ್ಲ ಕಾಂಟ್ರವರ್ಸಿಗಳ ನಡುವೆ ಇನ್ನೊಂದು ಕಾಂಟ್ರವರ್ಸಿಗೂ ಕೂಡ ಪುಷ್ಪ ಅವರು ಹೆಸರುವಾಸಿಯಾಗಿದ್ರು. ಅದೇನಪ್ಪಾ ಅಂದ್ರೆ, ಈ ಹಿಂದೆ ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ ವೇಳೆ ಖಾಸಗಿ ಮಾಧ್ಯಮ ಒಂದಕ್ಕೆ ಇಂಟರ್ವ್ಯೂ ನೀಡಿದ್ದ ಪುಷ್ಪ ಅವರು ಆಂಕರ್ ಯಶ್ ಅವರಿಗೆ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರು. ಆಗ ಆ ಪ್ರಶ್ನೆಗೆ ಉತ್ತರ ನೀಡಿದಂತಹ ಪುಷ್ಪಮ್ಮ, ನೀನು ದುಡ್ಡು ಕೊಡು, ನಾನು ಎಷ್ಟು ಡೇಟ್ ತಗೊಂಡು ಬರ್ತೀನಿ, ಇಬ್ಬರು ಸೇರಿ ಮೂವಿ ಮಾಡೋಣ, ಯಶ್ಗೆ ಮೂವಿ ಮಾಡಲು ಸಾವಿರಾರು ಕೋಟಿ ಹಣ ಬೇಕು, ಚೆಕ್ ನೀನು ಕೊಡ್ತೀಯಾ ಎಂದು ಯಶ್ ತಾಯಿ ಮಾತನಾಡಿದ್ರು. ಈ ವಿಚಾರ ಕೂಡ ಸಾಕಷ್ಟು ಟ್ರೋಲ್ ಆಗಿತ್ತು ಹಾಗೂ ಕಾಂಟ್ರವರ್ಸಿಗೂ ಕಾರಣ ಆಗಿತ್ತು. ಇನ್ನು ಇದೆಲ್ಲ ಮುಗಿದ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಅವರ ನಿರ್ಮಾಣದ ಮೊದಲ ಸಿನಿಮಾ ವಿಚಾರವಾಗಿ ಕೂಡ ಸಾಕಷ್ಟು ವಿವಾದ ಉಂಟಾಗಿತ್ತು. ಪುಷ್ಪ ಅವರ ವಿರುದ್ಧ ಸಂಭಾವನೆ ನೀಡದ ಆರೋಪ ಕೂಡ ಕೇಳಿ ಬಂದಿತ್ತು. ಪುಷ್ಪ ಅವರ PA ಪ್ರೊಡಕ್ಷನ್ ಬ್ಯಾನರ್ ನ ಅಡಿಯಲ್ಲಿ ನಿರ್ಮಾಣವಾದ ಚೊಚ್ಚಲ ಸಿನಿಮಾ ಕೊತ್ತಲವಾಡಿ ಆಗಸ್ಟ್ 1ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿತ್ತು. ಆದ್ರೆ ಸಿನಿಮಾ ರಿಲೀಸ್ ಆಗಿ ತಿಂಗಳುಗಳು ಕಳೆದರೂ ನಮಗೆ ಬರಬೇಕಾಗಿದ್ದ ಸಂಭಾವನೆ ಇನ್ನೂ ಬಂದಿಲ್ಲ ಎಂದು ನಟ ಪೃಥ್ವಿ ಅಂಬರ್ ಜೊತೆಗೆ ಅಭಿನಯಿಸಿದ್ದ ಮಹೇಶ್ ಗುರು ಆರೋಪ ಮಾಡಿದ್ದರು. ಹಾಗೂ ಸಹ ನಟಿ ಸ್ವರ್ಣ ಲೈವ್ ವಿಡಿಯೋದಲ್ಲಿ ಕಣ್ಣೀರು ಹಾಕಿ ತಮ್ಮ ಅಳಲು ತೋಡಿಕೊಂಡಿದ್ದು, ನಿರ್ದೇಶಕ ಶ್ರೀರಾಜ್ ವಿರುದ್ಧ ಈ ವಿಚಾರವಾಗಿ ದೂರು ಕೂಡ ದಾಖಲು ಮಾಡಲಾಗಿತ್ತು.
ಇನ್ನು ಈ ಸಂಬಂಧ ಮಹೇಶ್ ಗುರು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿ ವೈರಲ್ ಆದ ನಂತರ ಮಾಧ್ಯಮಗಳು ಕೂಡ ಈ ವಿಚಾರವಾಗಿ ಸುದ್ದಿ ಮಾಡಿದ್ರು. ಆದರೆ ಈ ವಿಚಾರವಾಗಿ ಮಾತನಾಡಿದ ಯಶ್ ತಾಯಿ ಪುಷ್ಪ, ಇದೆಲ್ಲ ಸುಳ್ಳು ಆರೋಪ. ನಾವು ಪ್ರತಿಯೊಬ್ಬರಿಗೂ ಕೂಡ ಹಣ ಪಾವತಿ ಮಾಡಿದ್ದೇವೆ. 64 ಲಕ್ಷ ಹಣ ಪಡೆದು ಮತ್ತೆ ಹಣಕ್ಕಾಗಿ ಬೇಡಿಕೆ ಇಡ್ತಿದ್ದಾರೆ ಎಂದು ಸಿನಿಮಾ ಪಿಆರ್ಒ ಹರೀಶ್ ಅರಸು ಸೇರಿದಂತೆ ಸುಮಾರು 5 ಜನರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ಎಂದು ನಿರ್ಮಾಪಕಿ ಪುಷ್ಪ ಅವರು ಆ ಸಮಯದಲ್ಲಿ ಹೇಳಿಕೆ ಕೂಡ ನೀಡಿದ್ರು. ಆದ್ರೆ ಪುಷ್ಪ ಅವರ ವಿಚಾರದಲ್ಲಿ ಕಾಂಟ್ರವರ್ಸಿ ಇನ್ನೂ ಕೂಡ ನಿಂತಿಲ್ಲ. ಈಗಲೂ ಕೂಡ ಮತ್ತೊಂದು ವಿಚಾರಕ್ಕೆ ಪುಷ್ಪ ಅವರು ಸುದ್ದಿ ಆಗ್ತಿದ್ದಾರೆ. ಏನಪ್ಪಾ ಆ ಸುದ್ದಿ ಅಂತಂದ್ರೆ ಹೇಳ್ತೀನಿ ಕೇಳಿ. ಯಶ್ ತಾಯಿ ಪುಷ್ಪ ವಿರುದ್ಧ ಅಕ್ರಮ ಒತ್ತುವರಿ ಆರೋಪ. ಲಕ್ಷ್ಮಮ್ಮ ಎನ್ನುವವರ ಜಾಗದಲ್ಲಿದ್ದ ಅಕ್ರಮ ಕಾಂಪೌಂಡ್ ಧ್ವಂಸ. ಈ ವಿಚಾರವಾಗಿ ಯಶ್ ತಾಯಿಯ ವಿರುದ್ಧ ಒಂದಿಷ್ಟು ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಯಶ್ ತಾಯಿ ಪುಷ್ಪ ವಿರುದ್ಧ ಹಾಸನದಲ್ಲಿ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣದ ಆರೋಪ ಕೇಳಿ ಬಂದಿತ್ತು. ಅಲ್ಲದೆ ಈ ವಿಚಾರವಾಗಿ ಯಶ್ ತಾಯಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಆದ್ರೆ ನ್ಯಾಯಾಲಯದ ಆದೇಶದ ಮೇರೆಗೆ ಜಾಗದ ಜಿಪಿಎ ಹೋಲ್ಡರ್ ಆದ ದೇವರಾಜ್ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಮನೆಯನ್ನ ಪುಷ್ಪ ಹಲವು ವರ್ಷಗಳ ಹಿಂದೆ ಖರೀದಿಸಿದ್ರು. ಮನೆ ಪಕ್ಕದಲ್ಲಿರೋ 1,000 ಅಡಿ ಜಾಗವನ್ನ ಕೂಡ ಒತ್ತುವರಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಮೂಲ ಜಾಗದ ಮಾಲೀಕರಾದ ಮೈಸೂರು ಮೂಲದ ಲಕ್ಷ್ಮಮ್ಮ ವೃದ್ಧರಾದ ಕಾರಣ ನನಗೆ ಜಿಪಿಎ ಮಾಡಿ ಕೊಟ್ಟಿದ್ದಾರೆ. ಪುಷ್ಪ ಅವರು ಕಾಂಪೌಂಡ್ ನಿರ್ಮಿಸುವಾಗ ನಾನು ವಿರೋಧಿಸಿದ್ರು, ಕ್ಯಾರೆ ಮಾಡಿರ್ಲಿಲ್ಲ ಅಂತ ದೇವರಾಜ್ ಹೇಳಿಕೆ ನೀಡಿದ್ದಾರೆ. ಸದ್ಯ ಕೋರ್ಟ್ ಆದೇಶದಂತೆ ಕಾಂಪೌಂಡ್ ಕೂಡ ತೆರವುಗೊಳಿಸಿದ್ದೇನೆ ಎಂದಿದ್ದಾರೆ ದೇವರಾಜ್. ಆದ್ರೆ ಇದಕ್ಕೆ ಪುಷ್ಪ ಪರ ವಕೀಲರು ಗರಂ ಆಗಿದ್ದಾರೆ. ಪುಷ್ಪ ಜಾಗವನ್ನ ಕಾನೂನಿನ ಪ್ರಕಾರ ಖರೀದಿಸಿದ್ದು, ಎಲ್ಲಾ ದಾಖಲೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿ ಇದೆ. ದೇವರಾಜ್ ತಮ್ಮ ಕಕ್ಷಿದಾರರ ಜಾಗವನ್ನ ಅಕ್ರಮವಾಗಿ ತೆರವುಗೊಳಿಸಿದ್ದು ಇದು ಕಾನೂನು ಬಾಹಿರ. ಮುಂದೆ ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸುತ್ತೇವೆಂದು ಹೇಳಿದ್ದಾರೆ. ಈಗಾಗಲೇ ಯಶ್ ತಾಯಿ ಹೆಸರಿನಲ್ಲಿರುವ ಮನೆಯ ಕಾಂಪೌಂಡ್ ಧ್ವಂಸಗೊಂಡಿದೆ. ಆದ್ರೆ ಜಿಪಿಎ ಹೋಲ್ಡರ್ ಹಾಗೂ ಪುಷ್ಪ ಪರ ವಕೀಲರು ಹೇಳ್ತಿರೋದು ತದ್ವಿರುದ್ಧವಾಗಿದೆ. ಈ ಎಲ್ಲಾ ವಿವಾದ ಬಹುಶಃ ಪೊಲೀಸ್ ತನಿಖೆ ಬಳಿಕವಷ್ಟೇ ತಿಳಿಯಾಗಲಿದೆ. ಒಟ್ಟಲ್ಲಿ ಒಂದಲ್ಲ ಒಂದು ವಿಚಾರವಾಗಿ ಕಾಂಟ್ರವರ್ಸಿಗಳಲ್ಲಿ ಸಿಲುಕುತ್ತಿರುವ ಯಶ್ ತಾಯಿ ಪುಷ್ಪಮ್ಮ ಈಗ ಕಾಂಟ್ರವರ್ಸಿ ಪುಷ್ಪಮ್ಮ ಎಂದೇ ಹೆಸರುವಾಸಿಯಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.